ಒಂದು ಫಂಕ್ಷನ್ ಮಾಡಿದ್ವಿ ಅಂದ್ರೆ ಆ ಫಂಕ್ಷನ್ದಾಗ 200 500 1,000 ಜನನ ಕರೆಸಿ ಊಟ ಹಾಕಿಸಿ ಅವ್ರಿಗೆ ಆಯಾರ ಕೊಟ್ಟ ಬಾಗಿನ ಕೊಟ್ಟ ಮನೆಗೆ ಕಳಿಸ್ತೇವೆ. ಆದ್ರೆ ನಾವು ಯಾವತ್ತಾದರೂ ಒಂದು ದಿವಸ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ದಾಗ ನಮಗೋಸ್ಕರ ಇರ್ಬೇಕಂದ್ರೆ ಬರೀ 2 ಜನ ಇರ್ತಾರೆ. ನಾವೇನಾದರೂ ಕಷ್ಟದಾಗ ಇದ್ದಾಗ ನಮಗೆ ಹೆಲ್ಪ್ ಮಾಡೋರಂದ್ರೆ ಬರೀ ನಮ್ಮ ಫ್ರೆಂಡ್ಸ್. ಇನ್ನು ನಾವೇನಾದರೂ ಸತ್ತು ಅಂದ್ರೆ ನಮಗೋಸ್ಕರ ಕಣ್ಣೀರು ಹಾಕ್ಬೇಕಂತಂದ್ರೆ ಅದು ನಮ್ಮ ಮನ್ಯಾಗಿನವ್ರು ಮಾತ್ರ ಕಣ್ಣೀರು ಹಾಕ್ತಾರೆ ಹೊತ್ತು ಆ 1000 ಜನ ಅಲ್ಲ. ಹಂಗಿರ್ಬೇಕಾತಂದ್ರೆ ಅವ್ರನ್ನೆಲ್ಲ ಮೆಚ್ಚಿಸಿ ನಮಗೇನು ಸಿಗಬೇಕಾಗೈತಿ? ನಮ್ಮ ಮನೆಯವ್ರನ್ನ ನಾವು ಚಲೋ ನೋಡ್ಕೊಂಡ್ರೆ, ನಮ್ಮ ತಂದೆ ತಾಯಿನ ನಾವು ಚಲೋ ನೋಡ್ಕೊಂಡ್ರೆ ಅಷ್ಟು ಸಾಕು. ಒಂದು ಮಾತು ಹೇಳ್ತೇನೆ, ಏನಂದ್ರೆ ನಾವು ಜೀವನ ಸಾಕ್ಸಾಕ ಭಾಳ ದುಡ್ಡು ಬೇಕಾಗಿಲ್ಲ. ಆದರೆ ಇನ್ನೊಬ್ರನ್ನ ನೋಡಿ ಅವ್ರ ಹಂಗೆ ನಾವು ಇರಬೇಕು, ಅವ್ರಿಗೆ ಮೆಚ್ಚಿಸಾಕ ನಾವು ಎಷ್ಟು ದುಡಿಬೇಕು ಅಂತ ನಾವು ಡಿಸೈಡ್ ಮಾಡಾಕತ್ತು ಅಂದ್ರೆ ನಮ್ಮ ಕಡೆ ಎಷ್ಟು ದುಡ್ಡಿದ್ರು ಅದು ನಮಗೆ ಸಾಕಾಗೋಂಗಿಲ್ಲ ಅಲ್ವಾ?